ಸಾಂಬಾರ್ ಮಾಡ್ಲಾಕ ಮೊದಲ ಒಂದ್ 4 ಚಮಚ ಎಣ್ಣೆ ಹಾಕಿವಿ. ಹೇಗೆ ಹಾಕ್ತಾರೋ ಸಾಂಬಾರಿಗೆ ಹಾಕ್ತಾರೋ ಎರಡಕ್ಕೂ ಯೂಸ್ ಮಾಡ್ತಾರೆ ಮಾಡೋರು. ಫಿಶ್ ಇಂದು ಇನ್ನೊಂದು ರೆಸಿಪಿ ಮಾಡಕತ್ತಾರ. ಸೊ ಅದನ್ನ ನೀವು ಕೂಡ ಹಂಚ್ಕೊಂಡ್ರೆ ಆಯ್ತೈತೆ. ನಿಮ್ಮ ಹತ್ರ ವಿಡಿಯೋ ಮಾಡೋದೈತೆ ಬಂದಿನಿ ನೋಡ್ರಿ. ಆ್ಯಂಡ್ ಚೆಂದಾಗಿತ್ತು ಅಂದ್ರೆ ನಿಮ್ಗೆ ಸಜೆಷನ್ ಕೂಡ ಮಾಡ್ತೀವಿ ಅಂತ ನೀವು ಒಂದ್ಸರಿ ಟ್ರೈ ಮಾಡ್ರಿ ಮನೆ ಒಳಗೆ ಅಂತ ಹೇಳ್ತೀನಿ. ಫಿಶ್ ಇಡ್ತಾರ, ಫಿಶ್ ಮಸಾಲ ಹೇಳಿವ್ರಿ. ಒಂದೆರಡು ನೆನ್ಸಾದ್ರು ಹೊಟ್ಟೆ ಹಾಕೋರಿ. ಫಿಶ್ ಕ್ಲೀನ್ ಮಾಡತ್ತೀವಿ ನಾವು. ಫಿಶ್ ಅವ್ರಿಗೆ ಚಂದ ಕೊಟ್ಟಿಲ್ಲ, ನನಗೆ ಹೇಳಾರ್ದ ತೊಗೊಂಬಂದಾರ. ಸೊ ಅದಕ್ಕೆ ಫಿಶ್ ಕರಿ ಆ್ಯಂಡ್ ಫಿಶ್ ಫ್ರೈ ಮಾಡ್ತಾರ. ಫಿಶ್ ಟೇಸ್ಟ್ ಮಾಡಂತೇಳಿ ಕೊಟ್ಟಾರ. ಬಣ್ಣ ಮಾಡಬೇಡ, ಬಣ್ಣ ಮಾಡಬೇಡ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾರದ ಸಂಜೆ ಅಲ್ಲ ನೈಟ್. ಯಾಕಪ್ಪ ಅಂದ್ರೆ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಏನೋ ಮಾಡಕತ್ತೀವಿ ಇವತ್ತು. ಅದು ಏನಪ್ಪ ಅಂದರೆ ಫಿಶ್ ಇಂದ ಏನೋ ಒಂದು ಮಾಡಕತ್ತಾರ, ಅಂದ್ರೆ ಫಿಶ್ ಇಂದು ಏನೋ ಒಂದು ರೆಸಿಪಿ ಮಾಡಕತ್ತಾರ. ಸೊ ಅದನ್ನು ನೀವು ಕೂಡ ಹಂಚ್ಕೊಂಡ್ರೆ ಆಯ್ತೈತೆ. ನಿಮ್ಮ ಹತ್ರ ವಿಡಿಯೋ ಮಾಡೋದೈತೆ ಬಂದಿನಿ. ವಿಡಿಯೋ ಮಾಡಿಕೆ ನೀವು ತೋರಿಸ್ತಾರೆ ಆಯ್ತದೆ ಬೆಳಗ್ಗೆ. ಸೊ ಇವಾಗ ಒಂದು ಏನು 2 kg ಚಿಕನ್ 2 kg ಫಿಶ್ ತಂದ್ರಂತ. ಅದನ್ನು ಶಿಸ್ತೆ ನಾನೇ ತೊಳೆದುಕೊಡ್ತೀನಿ ಅವ್ರಿಗೆ. ಅವರು ತೊಳೆದವ್ರು ಯಾರು ತೊಳಿತಾರಲ್ಲ ಅವ್ರು ಊಟ ಮಾಡೋಣಂತವ್ರು, ನನಗೆ ಹಂಗೇನಿಲ್ಲ. ಸೊ ಹಂಗಾಗಿ ನಾನೇ ತೊಳೆದುಕೊಡ್ತೀನಿ. ಈಗ ತೊಳೆದುಕೊಟ್ಟಿನಿ. ಎಲ್ಲ ನಮ್ಮ ಚಿಕ್ಕ ಮದರ್ ಇಂಡಿಯಾ ಮತ್ತು ನಮ್ಮ ನಡು ಮದರ್ ಇಂಡಿಯಾ ಅವರೇ ಮಾಡ್ತಾರೆ. ಸೊ ನಾ ಇದನ್ನೆಲ್ಲ ಅವ್ರಿಗೆ ರೆಸಿಪಿ ಹಂಚ್ಕೋತೀನಿ. ರೆಸಿಪಿ ಹೇಳ್ತಾರೆ ಅವರು, ಹೇಳಿ ಮಾಡಕ್ಕೆ ಹಚ್ತೀನಿ. ಮತ್ತು ಎಷ್ಟು ಹೇಳ್ತಾರೆ ಎಷ್ಟು ಬಿಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಆದಷ್ಟು ಹೇಳಕ್ಕೆ ಹಚ್ತೀನಿ ಅಂತ ನೋಡ್ರಿ. ಆ್ಯಂಡ್ ಚೆಂದಾಗಿತ್ತು ಅಂದ್ರೆ ನಿಮ್ಗೆ ಸಜೆಷನ್ ಕೂಡ ಮಾಡ್ತೀವಿ ಅಂತ ನೀವು ಒಂದ್ಸರಿ ಟ್ರೈ ಮಾಡಿರಿ ಮನೆ ಒಳಗೆ ಅಂತ ಹೇಳ್ತೀನಿ. ಏನಂತಾರಪ್ಪ ಫಿಶ್ ಕರಿ ಮತ್ತು ಫಿಶ್ ಫ್ರೈ ಮಾಡ್ತೀನಿ ಅಂತ ಹೇಳಿದ್ರೆ. ಸೊ ಫಿಶ್ ಫ್ರೈ ಅಂದಾಗ ನೆನಪಾಗದೆ ಫಸ್ಟ್ ಕೋಲಾರ ಫಿಶ್. ಸಿಕ್ಕಾಪಟ್ಟೆ ಇಷ್ಟ ನಿಜ ಹೇಳ್ಕೊಂಡ್ರೆ ಕೋಲಾರ ಫಿಶಿಂದು ಭಾಳ ಮಿಸ್ ಮಾಡ್ಕೊಳ್ತೀವಿ. ಅಂದರೆ ಭಾಳ ಅವಾಗ ಫ್ರೆಂಡ್ಸ್ಗಳು ಹೋಗಿ ಅವು ಭಾಳ ತಿಂತಿದ್ದೆ ನಿಜ ಹೇಳ್ಕೊಂಡ್ರೆ ಅವಾಗ. ಬಟ್ ಇವಾಗ ಅಂತೂ ತಿಂದೇ ಇಲ್ಲ. ಅದಕ್ಕೆ ಮನೆಯೊಳಗೆ ತರ್ಸಿ ಮಾಡ್ಕೊಂತಿಲ್ಲಕತ್ತದ. ನೋಡೋಣ ಹೆಂಗೆ ಮಾಡ್ತಾರೆ ಟೇಸ್ಟ್. ಕೋಲಾರ ಫಿಶ್ ಟೈಪ್ ಅಂತ ಲೆಟ್ಸ್ ಗೋ. ಚಿನ್ನದ ಚಿಲಿಪಿಲಿಗಳೇ, ಇವರು ನಾವು ಮನೆ ಚಿನ್ನದ ಚಿಲಿಪಿಲಿಗಳು ಕುಂತು ಎಲ್ಲರೂ ಕಾರ್ಟೂನ್ ನೋಡಕತ್ತಾರ. ಸೊ ನಾವಿದೆಲ್ಲ ಇಲ್ಲಿ ದೊಡ್ಡವರ ಚಿಲಿಪಿಲಿ, ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡವರ ಚಿಲಿಪಿಲಿ ಹೇಳ್ರಿ, ದೊಡ್ಡವರ ಚಿಲಿಪಿಲಿ ಅವ್ರಿ ಏನಾದ್ರು ರೆಸಿಪಿನ ಹಂಚ್ಕೋತಿರಲ್ಲ, ರೆಸಿಪಿ ಹೇಳ್ಕೊಡ್ತಿದ್ದಿಲ್ಲ ಅವ್ರಿಗೆ. ನೀವು ಹಿಂಗೆ ಚಂದಾಗಿ ಹೇಳು. ಆ್ಯಕ್ಟಿವ್ ನಾಲ್ಕು ಭಾಷಣ ಇದೆ. ನಾಲ್ಕು ಕ್ಯಾಮ್ರಾ ಹಿಡ್ಕೊಂಡು ಏನೇನು ಹಾಕ್ಲಾಗತ್ತೀರಿ ಏನೇನಿಲ್ಲ ಕೇಳೋ ಆಗ್ತದೆ ನಮ್ಮ ಕೆಲಸ. ನೀವೆಲ್ಲ ಉಳಿದೆಲ್ಲ ನೀವು ಆನ್ಸರ್ ಮಾಡ್ಬೇಕು. ಟೇಸ್ಟ್ ಆಗ ಕರಿ ಮಾಡ್ತಾನ ನಮ್ಮ ಸುರ್ಸುಂದ್ರ ತೋರ್ಸೋಗ ಬರೇ ಬಟ್ಟೆ ಕಾಸು ಮುಗಿಸ್ತಾರೆ. ಹೆಂಗೆ ತೋರ್ಸ ಮಾಡ್ರಿ. ಇವಾಗ ನೀವು ಈ ಥರ ಇವರೆಲ್ಲ ಕೆಲಸ ಮಾಡ್ತಾರೆ ಬೇರೆದು. ಫಿಶ್ ಅದ್ರ ತೆಗೆದುಕೊಡ್ರಿ, ನಾವು ಸ್ವಚ್ಛ ತೊಳ್ಕೊಬರ್ಬೇಕು. ಏನು ಮಾಡ್ಕೊಂಡಿರೋದು ನಿಮ್ಮ ಕೆಲಸ ನಿಮ್ಗೆ. ಓಕೆ ನೋಡಿ ಎಷ್ಟು ತಂದ್ರೆ ಫಿಶ್, ಎಷ್ಟು ಕೆಜಿ ತಂದ್ರೆ ಫಿಶ್? 2 kg ಫಿಶ್ ಶಿಸ್ತಾಗಿ ಕಟ್ ಮಾಡ್ಸೊಂಬಂದಾರ. ಅದನ್ನೇ ನಾ ಎಲ್ಲ ಐತೀನಿ ಹೋಯ್ತು ಬಿಡು. ಎಷ್ಟು ಅನ್ಸೋದ ಮೀನ ಜಿಗಿದಾಡ್ತಿರ್ಬೇಕಾ ಮೀನ? ಇಲ್ಲ ಅದು ಮೀನ ಕಟ್ ಮಾಡ್ರ ಎಷ್ಟು ಅನ್ಸಕತ್ತೆ ಗೊತ್ತಾ? ಬನ್ನಿ ಇವಾಗ ಶುರು ಮಾಡ್ತಾ ಫಿಶ್ ಕ್ಲೀನ್ ಮಾಡಿ ಗೈಸ್. ಇವಾಗ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರ. ಫಿಶ್ ಫ್ರೈ ಮಾಡಕ ಏನೇನು ರೆಸಿಪಿ ಏನೇನು ಹಾಕ್ತಾರೆ ಅಂತೇಳಿ ಕೇಳಂಬ್ರಿ ಅವರಿಗೆ. ಏನೇನು ಹಾಕಿದ್ರೆ ಏನೇನಿಲ್ಲ ನೋಡಿ ಕೇಳಂಬರಿ. ಈಗ ಫಿಶ್ ಫ್ರೈ ಮಾಡಕ್ ರೆಡಿ ಮಾಡ್ಕೊತಾ ಇದ್ದಾರ. ಖಾರ ಮತ್ತು ಉಪ್ಪ, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಮತ್ತು ಫಿಶ್ ಮಸಾಲ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಕನ್ಫ್ಯೂಸ್ ಆಗತ್ತಾರ ಇವ್ರು, ಗೊತ್ತದ ಇಲ್ಲ ನೋಡ ಅವ್ರು.
ಜಿಂಜರ್ ಗಾರ್ಲಿಕ್ ಪೇಸ್ಟ್ ಧನಿಯಾ ಪೌಡರ್ ಖಾರ ಉಪ್ಪು ಅಷ್ಟೆಲ್ಲ ಪ್ಯಾಷನ್ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೆಲ್ಲ ಪ್ಯಾಷನ್ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೈಸ್ ಫಿಶ್ ಫ್ರೈ ಮಾಡ್ಕೊಳಕ ಇಲ್ಲಿ ರೆಡಿ ಮಾಡಿದಾರ ನೋಡಿ. ಏನೇನ್ ಮಸಾಲೆ ಐಟಮ್ಸ್ ಹಾಕಿದಾರ ಅಂದ್ರ ಚಿಕನ್ ಮಸಾಲಿ, ಫಿಶ್ ಮಸಾಲಿ, ಧನಿಯಾ ಪುಡಿ, ಖಾರದ ಪುಡಿ ಅಂದ್ರೆ ಮಸಾಲೆ ಖಾರ, ಗರಂ ಮಸಾಲ, ಮತ್ತಂದ್ರೆ ಉಪ್ಪ, ಕಾರ್ನ್ಫ್ಲವರ್ ಹಿಟ್ಟು ಹಾಕಿ ಇದೊಂದ್ ಸ್ವಲ್ಪ ನೆನೆಸಿಡ್ತಾರ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹಾಕ್ಯಾರ. ಹಾಕಿ ಅದೆಲ್ಲ ನೆನೆಸಿಡ್ತಾರ. ಫಿಶ್ ಮಸಾಲ ಬೇರೆಯವ್ರಿ ಒಂದೆರಡು ನೆನ್ಪಾದ್ರು ಹೊಟ್ಟೆ ಹಾಕೋರಿ. ಇಲ್ಲ ರೆಸಿಪಿ ಹಂಚ್ಕೊಳಕತ್ತೀವಿ ಅಂದ್ರೆ ನೆನಪಾರ ಹೇಳ್ಬಾರ್ದ್ರಿ ಮತ್ತೆ. ಅವ್ರು ನಮ್ ನೋಡಿ ಮಾಡೋದು. ಅದಕ್ಕೆ ಇವಾಗ ಹಾಕಿ ಸ್ವಲ್ಪ ನೆನೆಸಿಡ್ತಾರ. ಇಟ್ಕೊಳಕ್ ಆಮೇಲೆ ಫಿಶ್ ಫ್ರೈ ಮಾಡ್ತಾರ. ಅದು ಮಾಡಕ್ ನಮ್ ಕ್ರೇಜಿ ಅವ್ರು ಬರ್ತಾರ. ಹಿಂಗೆ ತೋರಿಸ್ತಾರ ಅವರು. ನಮ್ ಕ್ರೇಜಿ ಅವ್ರು ಇಲ್ಲಿ ಒಂದ್ ಸ್ವಲ್ಪ ಫಿಶ್ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ. ಹೆಂಗ್ ಕೂತಾರ ನೋಡ್ರಿ. ಹಲೋ ಹಾಯ್ ಗೈಸ್, ಫಿಶ್ ಕ್ಲೀನ್ ಮಾಡತ್ತೀವಿ ನಾವು. ಫಿಶ್ ಅವ್ರಿಗೆ ಚಂದ ಕೊಟ್ಟಿಲ್ಲ, ನನಗೆ ಹೇಳಾರ್ದ ತೊಗೊಂಬಂದಾರ. ಸೊ ಅದಕ್ಕೆ ಅದು ಫಿಶ್ ಚಂದ ಕೊಟ್ಟಿಲ್ಲ ಅವರಿಗೆ, ಅದಕ್ಕೆ ನಾನೇ ಕ್ಲೀನ್ ಮಾಡಕತ್ತೀನಿ. ಕ್ಲೀನ್ ಮಾಡಿಬಿಟ್ಟು ಅವರೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ರಂತ. ಸೊ ಇವಾಗ ಡೈರೆಕ್ಟ್ ಹೋಗಿ ಮುಂದಿನ ವರ್ಕ್ ಇರುತ್ತೆ ತೋರಿಸ್ತಾರಂತ ನೋಡ್ರಿ. ಫಿಶ್ ಕರಿ ಮಾಡಕತ್ತೀವಿ. ಸ್ವಲ್ಪ ಸಿಕ್ಕಂತಾರ ಫಿಶ್ ಫ್ರೈ. ಫಿಶ್ ಕರಿ ಅಲ್ಲದು ಸಾಂಬಾರ್ ಮಾಡಕತ್ತಾರ ಅಂದ್ರೆ ಸ್ವಲ್ಪ ಸಾಂಬಾರ್ ಅಂದ್ರೆ ಅಳಸ್ ಮಾಡಕತ್ತಿಲ್ಲಲ್ಲ. ನೀವೇನ್ ಮಾಡ್ತಿದ್ದೀರ? ಹೆಲ್ಪ್ ಮಾಡಕತ್ತೀನಿ. ಇದು ಕೊಬ್ಬರಿ ಫಿಶ್ ಕರಿಗೆ ಅವ್ರು ಫಿಶ್ ಕರಿ ಅಂಡ್ ಫಿಶ್ ಫ್ರೈ ಮಾಡ್ತಾರ. ಆಮೇಲೆ ಅವ್ರು ಮಾಡುವಾಗ ಸಿಗ್ತೀವಿ ಗೈಸ್, ಹೆಂಗ್ ಮಾಡ್ತಾರ ಹೆಂಗೆಲ್ಲ ಎಲ್ಲ ತೋರಿಸ್ತೀವಿ. ಹೆಲ್ಪ್ ಮಾಡಕತ್ತಾರ ಅವರು. ಆಮೇಲೆ ಸಿಗ್ತೀವಿ ಗೈಸ್. ಫೈನಲಿ ಎಲ್ಲ ಫಿಶನ್ನ ವಾಶ್ ಮಾಡ್ಕೊಂಬಂದೆ. ಜಸ್ಟ್ ಎಲ್ಲ ಫಿಶ್ ವಾಶ್ ಆಯಿತು. ಇವಾಗ ನಮ್ಮ ಮದರ್ ಇಂಡಿಯಾ ಅವ್ರು ಅದಲ್ಲ ಎಲ್ಲ ಕೆಲಸ ಮುಗಿಸ್ಲಾಗತ್ತಾರ. ಎಲ್ಲ ಏನೇನು ಮುಂದಿನೆಲ್ಲ ಅವರು ಏನೇನು ಮ್ಯಾರಿನೇಟ್ ಮಾಡತ್ತಾರಲ್ಲ ಅದೆಲ್ಲ ಮ್ಯಾರಿನೇಟ್ ಆ್ಯಂಡ್ ಫಿಶಿಂದು ಸಾಂಬಾರು ಮಾಡತ್ತಾರ. ಸ್ವಲ್ಪ ಕರಿ ತಿಳಿದ್ವಿ, ಕರಿ ಹೋಗಿ ಸಾಂಬಾರು ಆಗಿದೆ. ಈಗ ಸಾಂಬಾರು ಹೋಗಿ ಏನು ಸುಕ್ಕಾತು ಏನು ದೊಡ್ಡದು ಬೋಗಣೆ ಅಥವಾ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಎಲ್ಲ ಆಗತ್ತೂ ಹೇಳ್ಸೋದು ನಾವು. ಕರಿ ಆಗ್ತದೋ ಸಾಂಬಾರು ಆಗ್ತದೋ ಏನೋ ಸುಕ್ಕನೆ ಆಗ್ತದೋ ಆಗತ್ತೂ ಹೇಳ್ತಿಲ್ಲ. ಹೌದಿಲ್ಲ ನೀವೇ ಹೇಳಿ. ಆಗಲ್ಲ ಅದು, ಯಾಕೆ ಅವರೇ ಮಾಡಕತ್ತಾರ. ನೋಡ್ತೀನಿ ಗೈಸ್ ಇಲ್ಲಿ ನೋಡ್ರಿ ಎಲ್ಲ ಫಿಶ್ಗಳದೆಲ್ಲ ಶಿಸ್ತಾಗೆ ಮ್ಯಾರಿನೇಟ್ ಮಾಡಿದ್ರು. ಇದು ನೀವು ಹೆಂಗೆ ಉರಿತೀರಿ? ಸ್ವಲ್ಪ ಮ್ಯಾರಿನೇಟ್ ಮಾಡಕ್ಕೆ ಹೇಳ್ತೀರಲ್ಲ, ಮ್ಯಾರಿನೇಟ್ ಆಯ್ತು ಅಂದ್ರೆ ಚಂದ ಆಗ್ತದೆ. ಇಲ್ಲಾಂದ್ರೆ ಆಗಲ್ಲ. ಗೈಸ್ ಶಿಸ್ತಾಗೆ ನೆನೀತಂತ ತಿಳ್ಕೊರಿ. ಉಳಿದೈತಲ್ಲ ನಾವು ನಮಗೊಂದು 4 ಪೀಸ್ ತೆಗಿತೀವಿ ಎಕ್ಸ್ಟ್ರಾ ಇಡ್ರಿ. ಇವು ಎಣ್ಣೆ ಕರಿತಿರಲ್ಲ, ಎಣ್ಣೆ ಕರಿದು ಆಗಿಂದಾಗಿಂದ ನಾನು 4 ಪೀಸ್ ಹೆಚ್ಚಿಡ್ರಿ. ನಾವು ತವಾ ಫ್ರೈ ಮಾಡ್ಕೊತೀವಿ ಗೈಸ್. ತವಾ ಫ್ರೈ ನೋಡೋಂತ ಅದು ಎಷ್ಟು ಟೇಸ್ಟ್ ಆಗ್ತದ ನೋಡೋಕ್ಕಿಂತ ನಾಲ್ಕೇ ಮಾಡ್ಕೊತೀನಿ. ಒಟ್ಟು ತವಾ ಫ್ರೈ ಮಾಡ್ರೆ ಚಂದ ಆಗ್ತದೆ. ಬಟ್ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಕತ್ತೀನಿ. ಅದು ಒಟ್ಟು ಹಳ್ಳಾಡ್ತಾರೆ ಮಾಡೋದು. ಇದು ಫ್ರೈ ಎಣ್ಣೆ ಜಾಸ್ತಿ ತವಾ ಫ್ರೈ ಅಂದ್ರೆ ಎಣ್ಣೆ ಕಮ್ಮಿ ಹೋಗ್ತದೆ. ಬಟ್ ಟೇಸ್ಟ್ ಹೆಂಗತ್ತ ಅದು ಗೊತ್ತಿಲ್ಲ. ಅದು ಥಿಂಕ್ ಮಾಡ್ಬೇಕು. ತವಾ ಫ್ರೈ ಮಾಡ್ಕೊತೀನಿ ಗೈಸ್. ನಾನು ತಿನ್ಬೇಕದು ಭಾಳ ಆಸೆ ತವಾ ಫ್ರೈ. ನೋಡುವ ಇವಾಗ ದಂಡ್ರೆ ನಡೆಸಿದ ದಂಡ್ರೆ ಜಾತ್ರೆ ಗೊತ್ತಿಲ್ಲ, ನೋಡುವ ಅಂತ ಬನ್ನಿ. ಇವಾಗ ನಮ್ಮ ಮೇಡಮ್ ಅವ್ರು ಏನ್ರ ಮತ್ತೆ ನೆಕ್ಸ್ಟ್ ಏನೇನು ಹಾಕ್ತೀರಿ ಏನೇನು ಮಾಡ್ತಾರೆ ಅಂತ ಹೇಳ್ರಿ. ಹೇಳಾರ ಗೈಸ್ ನಾನಲ್ಲಿ ಫಿಶ್ ತೊಳಿಲಾಕತ್ತೀನಿ. ಇವ್ರು ಅದ್ರಲ್ಲಿ ಎಲ್ಲ ಮ್ಯಾರಿನೇಟ್ ರೆಡಿ ಮಾಡಿಬಿಟ್ರ. ಆಮೇಲೆ ಇದು ಹಾಕೇನೆ ಅಂತ ಹೇಳ್ಬಿಡೋದನು. ಹಾಕಕ್ಕಿಂತ ಮುಂಚೆನೇ ಇದು ಹಾಕ್ಲಕತ್ತೀವಿ. ಇಷ್ಟು ಚಮಚ ಇಷ್ಟು ಹಾಕ್ಲತ್ತೀವಿ, ಇಷ್ಟು ಚಮಚ ಇದು ಹಾಕಿವಿ, ಇದು ಆಗಿಂದ ಇದು ಹಾಕಿವಿ, ಹಿಂಗೆ ಕಲ್ಚೀವಿ. ಹೇಳ್ಕೊಳೋದಿರ್ತದ ಅದು. ಅದ್ರ ನಿಂಬೆಹಣ್ಣು ಹಿಂಡ್ರಿ ಇಲ್ಲ ಇತ್ತು ಇಲ್ಲ ಕಾಲಿಗೆ ನಿಂಬೆ ಹಂಗಲ್ಲವೇ ಅದು ಮ್ಯಾರಿನೇಟ್ ಒಳಗೆ ಹಿಂಡಿಗೆ ಆಮೇಲೆ ಐತಲ್ಲ ಹಾಕೋ ಟೈಮಿಗೆ ಒಂದು ಸರ್ತಿ ಕಲಿಸಿ ಐತಲ್ಲ ಒಂದೊಂದು ಹಿಂಗೆ ಚಂದಾಗಿ ತಿರುಗಾಡಿ ಒಂದೊಂದು ಬಿಡ್ರು. ಗೈಸ್ ಇವ್ರು ಏನು ಗೊತ್ತಿಲ್ಲ ನೋಡ್ರಿ. ನಾನೇ ಅಡುಗೆ ಮಾಡೋ ಚಂದ ಇತ್ತು ಸುಮ್ಮನೆ ಹೈರಾಣ ಆತೀನಿ ಅಂತೇಳಿ ಅವ್ರಿಗೆ ಮಾಡಕತ್ತೆ. ಫಿಶ್ ತೊಳೆದ ಒಂದು ದೊಡ್ಡ ಹೈರಾಣ ಐತಿಲ್ಲ. ಫಿಶ್ ಅಡುಗೆ ಮಾಡಿ ಚಪಾತಿ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿಂದಂಗೆ ಆಯ್ತಲ್ಲ ಫಿಶ್ ಕೂತು. ಕಾಯಿ ಹಿಡೋದು ಹೋಗಿ ಮೂಲ ಕೂತು ಚಾಕು ಸ್ವಚ್ಛಗೆ ತಂದಿಲ್ಲ. ಚಾಕು ತಿಕ್ಕಬೇಕವಿ ಅದು ಸ್ವಲ್ಪ. ಇದು ತಿಕ್ಕ್ರಿ ಸ್ವಲ್ಪ. ಅದು ಇದು ಸಾಪುರ ಪಟ್ಟೆ ಗೆದ್ದೀನಿ ಸ್ವಲ್ಪ ತಿಕ್ಕ ಸ್ವಲ್ಪ ಸ್ಮೆಲ್ ಅಂತ ಹೋಗ್ಯದ ಕೈದು. ಈಗ ನಾವು ಸ್ವಲ್ಪ ಸ್ವಚ್ಛಗೆ ತೊಳ್ಕೊಂಡು ಅದು ಅದೇನು ತಲೆ ಕೆಡ್ಸಲ್ಲ. ಸೊ ಅದೆಲ್ಲ ನಮ್ಮ ತಿಂಕೆ ಬರಲ್ಲ ನಮ್ಗೆ.
ಮಾಡಿದಾರ ಈ ಬ್ಯಾಗ್ ಬಿಡು ಮಾತಾಪಿಸ್ ಮುಂದಿಲ್ಲ ಆಯ್ತಲ್ಲ ಮಾತಾಪಿಸ್ ಐತಲ್ಲ ತಿಂದಿಲ್ಲ ಮಾಡಿಲ್ಲ ಮಾತಾಪಿಸ್ ತೊಳೆದು ನಾನು ಹೋಗಲ್ಲ ನೀನು ಹೋಗಲ್ಲ ಅಂತ ಮಾಡ್ಕೊ ತಿಂದಿರ್ತಾರೆ ಒಟ್ಟು ಮಂದಿ ಅವ್ರು ಯಾವ್ದಾರ ಅದಕ್ಕೆ ನಿಮ್ದು ಸವಾಸನೆ ಬೇಡತ್ತೆ ನಾನೇ ಹೋಗ್ತು ಹೋಗ್ಬಿಟ್ಟಿದ್ದೆ ನಮ್ಗೆ ಹಂಗೆಲ್ಲ ಟೆನ್ಷನ್ ಇಲ್ಲ ನಮ್ಗೆ ಅಲ್ಲೇ ಮುಂದೆ ಕೂತ್ರು ಬನ್ನಿ ಗೈಸ್ ಸಿಕ್ಕೈತೆ ನಿಮಗೆ ಮುಂದೆ ಐತಲ್ಲ ಅವರು ಫ್ರೈ ಮಾಡ್ತಿರ್ತಾರೆ ಆ್ಯಂಡ್ ಸಾಂಬಾರು ಮಾಡ್ತಾರೆ ಸಾಂಬಾರು ಹೇಳ್ಕೊಡ್ತಿರಲ್ಲ ತಲೆ ಸಾಂಬಾರು ಮಾಡತ್ತಾರೆ ಗೈಸ್ ಫಿಶ್ ತಲೆ ಸಾಂಬಾರು ಇದು ಬರೇ ತಲೆ ಅದು ಗೊತ್ತಿಲ್ಲ ಬಿಡು ನಿಮ್ಗೆ ನಾವು ಯಾವಾಗ ಚೆನ್ನಾಗ್ತೈತೆ ಇಲ್ಲ ಯಾವಾಗ ಏನು ಚೆನ್ನಾಗ್ತದೆ ಗೊತ್ತಿಲ್ಲ ಆಗತ್ತನ ಹೆಸರು ಇಡಪ್ಲಿಲ್ಲ ಅಡಿಗೆ ಆಗತ್ತನ ಹೆಸರು ಇಡಕ್ಕೆ ಹೋಗ್ಬಿಡು ಅಲ್ಲ ನಾವು ಫ್ರೈದಂತೂ ಹಂಚ್ಕೋತೀವಿ ಸಾಂಬಾರ್ದಂತೂ ಇವ್ರಿಗೆ ಬಿಟ್ಟಿದ್ದು ನಾವು ಫ್ರೈದಟ್ಟು ನಾವು ಮಾತಾಡಕತ್ತೀವಿ ಸಾಂಬಾರ್ದು ಅವ್ರಿಗೆ ಬಿಟ್ಟಿದ್ದು ಏನು ಯಾಕೆ ಮಾಡಕ್ಕೆ ಸಾಂಬಾರು ಬನ್ನಿ ಸಿಗ್ತೀವಿ ಅಂತ ನಿಮಗೆ ಮುಂದೆ ನೆಕ್ಸ್ಟ್ ಏನು ಮೇಡಮ್ ನೀವು ಸ್ಟಾರ್ಟ್ ಆಯ್ತೇನ್ರಿ ನೀವು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತಾ ಗೈಸ್ ಇವಾಗ ಸ್ಟಾರ್ಟ್ ಮಾಡಿದ್ವಿ ಸಾಂಬಾರು ಮಾಡ್ಲಾಕ ಮೊದಲ ಒಂದು 4 ಚಮಚ ಎಣ್ಣೆ ಹಾಕೀವಿ ಮತ್ತು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೀವಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಫ್ರೈ ಮಾಡ್ಕೊಂಡು ಮತ್ತು ಒಂದು ಸ್ವಲ್ಪ ಇದು ಕೊಬ್ಬರಿ ಕುಟ್ಟಿದ್ದೀವಿ ಅದು ಹಾಕಿರ್ತೀವಿ ಹಾಕಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊತೀವಿ ಕೊಬ್ಬರಿ ಪುಡಿ ಕುಟ್ಟಿದ್ದು ಮಿಕ್ಸರ್ ಹಚ್ಚಿದ್ರೂ ಟೇಸ್ಟ್ ಆಗುತ್ತಾ ಆದ್ರೆ ಕುಟ್ಟಿದಂಗೆ ಟೇಸ್ಟ್ ಬರಲ್ಲ ಅದು ಹಾಕೊಂಡು ಮೀನು ಹಾಕಿಬಿಡೋಣ ಇಲ್ಲ ಮಸಾಲೆ ಹಾಕ್ಬೇಕು ಇನ್ನು ಮಸಾಲೆ ಏನೇನು ಹಾಕ್ತೀರಿ ಮಸಾಲೆ ಮಸಾಲ ಕಾಣದಂಗ ಸರಿಗೆ ಅಂಟಿ ಅವ್ರೆ ಅದು ಫ್ರೈಗೆ ಹಾಕೋದು ಮಸಾಲ ಅದು ಕಾಕ ಮಸಾಲ ಅಲ್ಲ ಸಾಂಬಾರ್ ಮಸಾಲೆನೂ ಬರ್ತೈತಿ ಫ್ರೈ ಮಸಾಲೆನೂ ಬರ್ತೈತಿ ಏನೋ ಒಂದು ಮಾಡಾಕತ್ತಾರ ತಿನ್ನೋರು ಅದಾರ ಅಂತೇಳಿ ಗೊತ್ತದಲ್ಲ ದಂಡಾಗ ನೀವೇ ಕಾಮೆಂಟ್ ಹಾಕ್ರಿ ಇದು ಇಲ್ಲಿ ನೋಡ್ರಿ ಇಲ್ಲಿ ಇದೈತಲ್ಲ ಎದಕ್ಕೆ ಹಾಕ್ತಾರ ನೀವೇ ಕಾಮೆಂಟ್ ಹಾಕ್ರಿ ಫಿಶ್ ಫ್ರೈಗೆ ಹಾಕ್ತಾರೋ ಸಾಂಬಾರಿಗೆ ಹಾಕ್ತಾರೋ ಎರಡಕ್ಕೂ ಯೂಸ್ ಮಾಡ್ತಾರೆ ಮಾಡೋರು ಗರಂ ಮಸಾಲ ಸೂಪರ್ ಗರಂ ಮಸಾಲ ಹಾಕ್ತೇವೆ ಒಟ್ಟು ಯಾಕೆ ಹಾಕ್ತಿದ್ರು ಬ್ರ್ಯಾಂಡ್ರು ಹೇಳು ಸುಮ್ಮ ಅಲ್ಲ ಸುಮ್ ಗರಂ ಮಸಾಲ ಹಾಕ್ದೆ ಧನಿಯಾ ಪುಡಿ ಹಾಕ್ಲಾಕತ್ತೀನಿ ಹಾಂ ಧನಿಯಾ ಪುಡಿ ಅರಿಶಿಣ ನೆಕ್ಸ್ಟ್ ಆಮೇಲೆ ಏನಾದ ಆಮೇಲೆ ಬರ್ಬಿಡವು ನೀನು ಯಾಕಂದೆ ತೆಳಗಿರಿ ಹೇಳಿಗೆ ಏನಿಲ್ಲ ನಮ್ಮ ಬಾಗುನೇ ಹೇಳ್ಯಾರ ಕ್ರೇಜಿ ಅವ್ರು ಹೇಳ್ಯಾರ ಅವ್ರು ಅವ್ರಿಗೆ ನಾವು ಮಾಡಿದ್ವಿ ಅದು ನಿಮ್ಮ ಸುತ್ತ ಇವಾಗ ಖಾರ ಉಪ್ಪ ಖಾರ ಉಪ್ಪ ನೀರು ಹಾಕಿ ನೀರು ಕಳ್ಕೊಳಕುದೇ ಮೀನು ಹಾಕಿಬಿಡೋಣ ಹಾಕಿ 4 ಕೊತ್ತಂಬರಿ ಇಷ್ಟೇ ಮೀನ ಎಷ್ಟು ತಾಸು ಕುದಿಸ್ಬೇಕು ಒಂದು ಉಗ ನಮ್ದು ಉಗದಾಗ 5 ನಿಮಿಷ 5 ನಿಮಿಷ 10 ನಿಮಿಷ ಒಂದು ಕುದಿ ಹತ್ಕೊಂಡು ಬಂದ್ ಮಾಡ್ತೀವಿ ಅದೇನು ಉಕ್ತದೇನೋ ನಾವೆಲ್ಲಿ ಹೋಗಿರ್ತೀವಿ ಮುಂದೆ ಇರ್ತೀವಲ್ಲ ಬಂದ್ ಮಾಡಮ್ಮ ಗೈಸ್ ಇವಾಗ ಖಾರದ ಪುಡಿ ಹಾಕಕತ್ತಾರ ಖಾರದ ಪುಡಿ ಹಾಕಿಬಿಟ್ಟು ಅದಕ್ಕೊಂದಿಷ್ಟು ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ಕುದಿಸ್ತಾರೆ ಕಳ 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 ಆಮೇಲೆ ಇಲ್ಲಿ ಫಿಶ್ನ ಅದಕ್ಕೆ ಹಾಕಿಬಿಡ್ತಾರೆ ಹಾಕಿದ್ರೆ ಮ್ಯಾಗ ಕೊತ್ತಂಬರಿ ಹಾಕಿಬಿಡ್ತಾರೆ ಫಿನಿಶ್ ಇಷ್ಟೇ ಗೈಸ್ ಇವ್ರದ ಇಷ್ಟು ಹೇಳೋದೈತಾರೆ ಇಷ್ಟು ದಲ್ಕೊಂಡ್ರೆ ನಮ್ಮ ಕೈ ಸಿಕ್ಕರೆ ಹಿಂಗೆ ನೋಡಿ ಪಟ 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 ಹೇಳಿದೆ ಅದು ಟೇಸ್ಟ್ ನೋಡ್ತೀವಿ ಚೆಂದಾಗಿದ್ರೆ ಅಷ್ಟೇ ಟ್ರೈ ಮಾಡತ್ತಿರ್ತಿಲ್ಲ ಅಂದ್ರೆ ಟ್ರೈ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರು ಮಾಡಿದ್ರೆ ಸ್ವಲ್ಪ ಅವ್ರ ಮೇಲೆ ನಮ್ಗೆ ಡೌಟ್ ಅದ ಸೊ ನಾ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ನಾ ಟೇಸ್ಟ್ ಮಾಡಿ ಮತ್ತೆ ವಾಪಸ್ ಹೇಳಿ ಮತ್ತೆ ಸರಿ ಇರಲಿಲ್ಲ ಅಂದ್ರೆ ಅದು ಒಜಿಬೋದದ ಅದಕ್ಕೆ ಅವ್ರ ಮೇಲೆ ನನಗೂ ಅಷ್ಟೊಂದು ಇದು ಇಲ್ಲ ನಂಬಿಕೆ ಇಲ್ಲ ಹೆಂಗೆ ಮಾಡ್ತಾರೆ ನಾನು ಟೆನ್ಷನ್ ಆಗಿದ್ದೀನಿ ಈಗ ಟೆನ್ಷನ್ ಆಗಿದ್ದೀನಿ ನೋಡುವ ಚಿಕನ್ ಮಸಾಲ ಅಂತ ಹಾಕಿಬಿಟ್ಟು ಖಾಲಿ ಮಾಡ್ತಾರೆ ಖಾಲಿ ಆಗಿರ್ತದೆ ನೋಡಿದ್ರೆ ಸ್ವಲ್ಪ ಕೊತ್ತಂಬರಿ ಉದರ್ಸ್ಬಿಟ್ಟು ಆಮ್ಯಾಗ ಕುದಿ ನೀರದಾಗ ಮೀನ ಹಾಕಿದ್ವಿ ಅಂದ್ರೆ
ಒಂದು ಉಗ ಬರ್ತಂದ್ರೆ ಈಸಾಡ್ದಂದ್ರೆ ಸಾಕು ಮೀನುಗಳು. ಹೇಳಿದ್ರೆ ಮೀನುಗಳು ಹಿಂಗೆ ನೀರ್ದಾಗ ಹೋಗಿ ಹಿಂಗೆ ಓಡಾಡ್ಬಿಟ್ಟು ಅಂದ್ರೆ ಮುಗಿದಾಯ್ತು, ಫಿಶ್ ಆಯ್ತು ಅಂತ. ಚಲೋ ಮಸ್ತ್ ಕುಟ್ಟು ಕುಟ್ಟು ಹಾಕೋದು ಕೊಯ್ದಾಯ್ತು. ಓಕೆ ಸಾಂಬಾರ್ ಐತೆಲ್ಲ ಕಟ್ ಮಾಡಿ ಹಾಕಮ್ಮ. ಓಕೆ ಗೈಸ್, ಮುಂದಿಂದ ಅದೆಲ್ಲ ಟೇಸ್ಟ್ ಮಾಡೋಳಗೆ ಸಿಗ್ತೀನಿ ಅಂತ ಹೇಳಿದ್ರೆ ಟೇಸ್ಟ್ ಹೆಂಗೆ ಮಾಡ್ತಾರೆ ನೋಡೋದ. ನನಗೆ ನನ್ನ ಅನಿಸಿಕೆ ಪ್ರಕಾರ ಫಿಶ್ ಫ್ರೈ ಅಂತೂ ಚೆಂದ ಆಗುತ್ತೆ ನನಗೆ ಗೊತ್ತದ. ಆ್ಯಂಡ್ ಸಾಂಬಾರು ಸ್ಮೆಲ್ ಚಂದ ಆಗತ್ತದ. ಈಗ ಟೇಸ್ಟ್ ಹಂಗತ್ತ ಅದು ದೇವರಿಗೆ ಹೋಗ್ತು. ಇನ್ನು ಟೇಸ್ಟ್ ಹೆಂಗತ್ತ ಐ ಡೋಂಟ್ ನೋ. ಸ್ಮೆಲ್ ಚಂದ ಆಗತ್ತದ. ಫೈನಲಿ ಇವಾಗ ಫಿಶ್ ಫ್ರೈ ಮಾಡಕತ್ತೆಲ್ಲ ಬಂದಾರ. ಇದ್ರಾಗ ಐತಲ್ಲ ಕಡ್ಲೆ ಹಿಟ್ಟು ಮತ್ತು ಸ್ವಲ್ಪ ರವೆ ಮಿಕ್ಸ್ ಅದ. ಅದ್ರೊಳಗೆ ಕೋಟಿಂಗ್ ಮಾಡಿಬಿಟ್ಟು ಎಣ್ಣೆ ಒಳಗೆ ಬಿಟ್ಟು ಉರಿಯೋದಂತ. ಬನ್ನಿ ಗೈಸ್, ಇವಾಗ ಶಿಸ್ತಾಗಿ ಐತಲ್ಲ. ಹಿಂದಕ್ಕೆ ಸರ್ತೀನಿ, ಹಿಂದಕ್ಕೆ ಸರ್ದಿಲ್ಲ ಮಾಡ್ತೀನಿ, ಮುಂದಕ್ಕೆ ಹೋಗೋಣ. ನಮಗೆ ದಾರಿ ಬಿಡಲ್ಲ, ನಿಂತ್ಬಿಡಲ್ಲ ಅಡ್ಡ ಗಾಡಿ ನಿಂತ್ಬಿಡಲ್ಲ ಯಾಕಡೆ ಹಾಗು. ಗೈಸ್ ಇವಾಗ ಐತಲ್ಲ ನೋಡ್ರಿ, ಇಲ್ಲಿ ರೆಡಿ ಆಗಿದೆ ಮ್ಯಾರಿನೇಟ್ ಆಗಿರೋ ಫಿಶ್ಗಳು. ಇದ್ರೊಳಗೆ ಎದ್ದು ಅದೆಲ್ಲ ಹಾಕಿಬಿಟ್ಬಿಡೋವು. ಬನ್ನಿ, ಮಸ್ತ್ ಆಗುತ್ತೆ ಅನ್ಕೊಂಡಿದ್ವಿ. ಫಸ್ಟ್ ಟೇಸ್ಟ್ ನಾನು ನಮ್ಮ ಚಿಕ್ಕಮಗಳೂರಿನೇ ನೋಡ್ತೀವಿ. ಫಸ್ಟ್ ಟೇಸ್ಟ್ ಬಿಡ್ರಿ, ಎಣ್ಣೆ ಕಾಯ್ದಿರ್ಬೇಕು. ಎಣ್ಣೆ ಕಾಯ್ದವ ಹೋಗಬೇಡ ಕೈಲಿ ಏನಾಗಲ್ಲ. ನೀವು ಮಾಡಿದ್ರೆ ಡುಪ್ಪ ಮಾಡಿ ಮೀನ ಈಸಾಗತ್ತ. ಇವ್ರದ್ದು ಫಿಶ್ ಕರಿ ಈಸಾಡಕತ್ತಾವ. ಗೈಸ್ ಇವಾಗ ಫಿಶ್ ಟೇಸ್ಟ್ ಮಾಡಂತೇಳಿ ಕೊಟ್ಟಾರ. ಅಗೋರು ಸ್ವಲ್ಪ ಹಿಡ್ಕೊಳ್ಳೋದಿತ್ರಿ ನೀವು. ಇಲ್ಲಿ ತೋರಿ ನಾವು ಹಿಡ್ಕೋತೀವಿ. ಸಿಕ್ಕ ಕೈ ಉಳ್ಕೊಬಿಡು, ಕ್ಯಾಮ್ರಾ ಓದತ್ನ ಬ್ಲಾಗರ್ ಆಗೀನಿ. ಅದ್ರಾಗ ತಲೆ ಚಿಟ್ಟಿಡ್ದ ನಿನಗೆ ನಿಜ ಸುಟ್ಟ. ಇಲ್ಲ ಇಲ್ಲ ಕುದ್ದದ ಜ್ಞಾನ. ಪರ್ಫೆಕ್ಟ್ ಅಂಟಿ ಕರೆಕ್ಟ್. ಬಣ್ಣ ಮಾಡಬೇಡ, ಬಣ್ಣ ಮಾಡಬೇಡ. ಏ ಹುಡುಗರ ಇವಾಗ ಮಾಡೋದೇನು ಅವ್ರಿಗೆ ಮುಂದೆ ತಿನ್ನಿಸ್ಬೇಕು. ಚಿಕನ್ ಪಟಕನ ಹಾಕಿ ಕೊಟ್ಟೇನಂದ್ರೆ ಅಲ್ಲ, ಅದು ಒಬ್ರು ಕೊಟ್ಟು ಹಿಚಿಕಿ ಪಚಿಕಿ ಕರೆಕ್ಟ್ ಅದ. ಒಳಗೆ ತಂದು ಹುರ್ಕೊಂಡು ಮ್ಯಾರಿನೇಟ್ ಮಾಡಿದ್ರು ಟೇಸ್ಟ್ ಬಾರಿ ಬರ್ಬೋದು. ತೋರಿ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ. ಅವ್ರೆಲ್ಲ ಬಾಯಿ ಒಣಸ್ಕೊಂಡು ನಿಂತಾರೆ, ಅದ್ರ ಮೇಲೆ ಗೊತ್ತಾಗತ್ತೆ ನನಗೆ. ಅವ ಆರಾಮ್ ತಿನ್ನ, ಎಲ್ಲಿ ಹೋಗಲ್ಲ. ಕೈ ಸುಟ್ಕೊಂಡು ಮಾಡ್ಕೊಂಡು ತಿನ್ನೋದಂತ ಏನದ. ಒಂದು ಪೀಸ್ ಫುಲ್ ಮುಗಿಯತಾನ ಅವ್ರು ಹೇಳೋದೇ ಇಲ್ಲ ಟೇಸ್ಟ್. ಅದು ಇದು ಪೀಸ್ ಖಾಲಿ ಆಗ್ಬೇಕು. ಒಂದು ಪೀಸ್ ಖಾಲಿ ಆದಾಗೆ ಟೇಸ್ಟ್ ಗೊತ್ತಾಗ್ತದೆ ಅವ್ರಿಗೆ, ಅಂತಾನೆ ಗೊತ್ತಾಗುತ್ತೆ. ಚಂದ ನಿಜವಾಗ್ಲು. ನಾವು ತವಾ ಫ್ರೈ ಮಾಡಬೇಕು ಸರ್. ಒಂದು 4 ಹಾಕೋ, ನಾ ಇರ್ತೀನಿ. ಇಲ್ಲ ನಿಂತಿರ್ತೀನಿ ನಾಳೆ. ನೀವು ಮಾಡಿರೋದು ನಮ್ಮ ಮಗನವ್ರು ಮಾಡೋಣ ಸೂಪರ್. ನಿಮ್ಮ ದಿನ ಟೇಸ್ಟ್ ನೋಡಿ ಹೇಳ್ತೀವಿ. ಇವ್ರನ್ನ ಪ್ರೊಸೆಸಿಂಗ್ನಾಗ ಅದಾರ. ಇಲ್ಲ ಇಲ್ಲ ಚಂದ ಮಾಡ್ತಾರ. ಇಲ್ಲ ನಿಜ ಅಲ್ಲ, ಸುಳ್ಳಲ್ಲ. ಬಟ್ ಫಸ್ಟ್ ಟೈಮ್ ಫಿಶ್ ಮಾಡಿದ್ದು ಅದು ಸ್ವಲ್ಪ ಟೇಸ್ಟ್ ಯೋಚನೆ ಮಾಡಿ ಹೇಳ್ತೀವಿ. ಚಿಕನ್ ಚಂದ ಮಾಡ್ತಾರೆ, ನಿಜವಾಗಿ ಚಿಕನ್ ಚಂದ ಮಾಡ್ತಾರೆ, ಸುಳ್ಳಲ್ಲ. ಸ್ವಲ್ಪ ದಂಡನ್ಯಾಗ ಅಂದ್ರೆ ದಂಡ ಥರ ಮಾಡ್ತಾರೆ. ಇಲ್ಲ ದಂಡನ್ಯಾಗ ದಂಡ ಥರ ಮಾಡ್ತಾರ. ಈ ಜಾಸ್ತಿ ದಂಡಿನ ತರನೇ ಮಾಡೋದು ಜಾಸ್ತಿ. ಅದೇ ನೋಡೋದು ಸ್ವಲ್ಪ ಮಾಡೋದ್ರ ಊಟ ಮಾಡಿ. ಗೈಸ್ ಫೈನಲಿ ಇವಾಗ ನಾವು ತವಾ ಫ್ರೈ ಮಾಡಕತ್ತೀವಿ. ಅಲ್ಲೈತಲ್ಲ ಅದು 65 ಮಾಡ್ಯಾರ, ನಾವು ತವಾ ಫ್ರೈ ಮಾಡಕತ್ತೀವಿ. ತವಾ ಫ್ರೈ ಯಾವ ಥರ ಜಾಸ್ತಿ ಅದಕ್ಕೇನು ಜಾಸ್ತಿ ಜಾತ್ರೆ ಇಲ್ಲ.
ಸೇಮ್ ಇರುತ್ತೆ ಬಟ್ ಎಣ್ಣೆ ಕಮ್ಮಿ ಹಿಡಿಯುತ್ತೆ ಹಂಗೆ ಅನ್ಕೊಂಡಿವಿ ಬಟ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ಆಗ್ಲಿಕ್ಕಂದ್ರೆ ಹಿಡಿತದತ್ತಲ್ಲ ಟೇಸ್ಟ್ ಇದ್ರಾಗ ಹೆಂಗ್ ಬರ್ತದೆ ಜಸ್ಟ್ ಟೇಸ್ಟ್ ನೋಡ್ಬೇಕಂತೇಳಿ ಸೇಮೇ ಆಗ್ಯದ ಮಸ್ತಾಗಿ ಮಾಡ್ಕೊಂಡು ಶಿಸ್ತಾಗಿ ತಿನ್ನೋದು ಕೆಲಸ ಎತ್ತಾಕದಲ್ಲ ಸ್ವಲ್ಪ ತಡಿ ಇದು ಅಷ್ಟಿಗೆ ಹಾಕಿದೆ yes. ಇದು ಮಾಡಿದ್ರೆ ಘಾಟ್ ಹ್ಮ್ ಘಾಟ್ ಅಥವಾ ಇದು ಮಾಡಿದ್ರೆ ಅವ್ರು ರೊಟ್ಟಿದೇ ಮಾಡ ಮಾಡ್ತಿದ್ರು ನಾ ಬೇಡ ಒಂದಿನ ನಾ ಟ್ರೈ ಮಾಡಕತ್ತೈತಿ ಅದು ಒಳ್ಳೆ ದಿಸ್ ಈಸ್ ದ ಎಂಡ್ ಟಿಕ್ಕ ಖತರ್ನಾಕ ಒಂದು ಎಣ್ಣೆ ಉದ್ರ ಸುಸ್ತಾಗಿ ನೀನೇ ಮಾಡಿಬಿಡ ನಾ ಸುಮ್ಮನೆ ನೀ ಎಷ್ಟು ಚಂದ ಹಾಕಿ ನೋಡ್ತೀನಿ ನಾನು ಫ್ರೈನ್ ಆಗ್ತು ಮತ್ತು ಅಲ್ಲಿ ನಮ್ಮ ನಾರ್ಮಲ್ ಫ್ರೈನ್ ಆಯಿತು ಸೊ ಇವಾಗ ಟೇಸ್ಟ್ ಆ್ಯಂಡ್ ಊಟ ಗೀಟ ಎಲ್ಲ ಮಾಡೋಣ ಅಂತ ಮಸ್ತಾಗಿ ಗೈಸ್ ಫೈನಲಿ ಊಟಕ್ಕೆ ಕುಂತೀವಿ ಈಗ ಶಿಸ್ತಾಗಿ ಊಟಕ್ಕೆ ಕುಂತೀವಿ ಇಲ್ಲಿ ನೋಡ್ರಿ ಚಿಕನ್ ಅಂತ ನೋಡ್ರ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಅದು ತಲೆ ಹಾಕ್ಕೊಂಡಿಲ್ಲ ಗೈಸ್ ನಾವು ತಲೆ ಇಷ್ಟ ಇಲ್ಲ ಕರಿ ಅಂತ ಹೇಳಿದ್ರು ಯಾರು ಫಿಶ್ ಕರಿ ಅಂತ ಹೇಳಿದ್ರು ಮತ್ತು ಫಿಶ್ ಸುಕ್ಕ ಅಂತ ಹೇಳಿದ್ರು ಏನೇನು ಹೇಳಿದ್ರು ಒಂದು ನಾಲ್ಕು ನಾ ಸಾಂಬಾರು ಅಂತ ಹೇಳಿದ್ರು ಸಾಂಬಾರು ಆಯ್ತದು ಸಾಂಬಾರು ಆಗುತ್ತದೆ ನಮ್ಗೆ ಗೊತ್ತಿತ್ತು ಗೈಸ್ ಸಾಂಬಾರು ಟೇಸ್ಟ್ ಸೂಪರ್ ಆಗ್ಯದಲ್ಲ ಥರ ನಾವು ಟೇಸ್ಟ್ ಮಾಡಿ ಹೇಳ್ತೀವಿ ಅಂತ ನೀವು ಉಳ್ಳಾಗಡ್ಡಿ ಸ್ವಲ್ಪ ಹೇಳತ್ತೊಳಗೆ ನೋಡಿ ಗಪ್ಪ ತನ ಪಾಡಿ ತಾನೇ ಉಳ್ಳಾಗದ್ರ ನೀ ನೋಡಿ ಹೇಳ ತೊಗೊಂಡ್ಬೇಡ ಕೊಟ್ರೋಟ್ ಆಗಲ್ಲ ನಾವು ನೆನಸ್ತೀನಿ ಸಾಂಬಾರು ಚೆನ್ನಾಗಿದೆ ಮಸ್ತ್ ಇದೆ ಬಟ್ ಕಟ್ರೋಟ್ ಯಾವ್ದು ನನಗೆ ಕಟ್ರೋಟ್ ಹೋಗಲ್ಲ ಜಸ್ಟ್ ಅಪ್ರಿಸಿಯೇಟ್ ಹಂಗ ಸೂಪರ್ ಮಾಡ್ರಿ ಸೂಪರ್ ಕಾಮಿಡಿ ಮಾಡಿ ಕಾಮಿಡಿ ಸೀರಿಯಸ್ ತಗೊಂಡು ನಾವು ಕಾಮಿಡಿಗಾಗಿ ಹೇಳಿ ಬನ್ನಿ ಶಿಸ್ತ ಊಟ ಮಾಡಿಬಿಟ್ಟು ಸಿಗ್ತೈತೆ ನಿಮಗೆ ಹೆಂಗೆ ಅನಿಸ್ತು ನನಗ ಹ್ಞೂ ಮಸ್ತ್ ಆಗಿದೆ ಸಾಂಬಾರ್ನು ಮಸ್ತ್ ಆಗಿದೆ ಫ್ರೈನು ಮಸ್ತ್ ಆಗಿದೆ ಮಸ್ತ್ ಮಾಡ್ಯಾರ ಖಾರಿ ಹ್ಞೂ ಅಷ್ಟೇ ಮುಗಿದೈತೆ ಮಾತು ಯಾಕಂದ್ರೆ ನಾ ಅಷ್ಟು ಇಷ್ಟಪಡ್ತೀನಲ್ಲ ಅದಕ್ಕೆ ಆದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಫ್ರೈ ಭಾಳ ಇಷ್ಟ ತಿನ್ರಿ ಹಂಗೆ ಬಿಡಬೇಡಿ ಗೈಸ್ ಮಸ್ತ್ ಊಟ ಅಂತ ಆಯಿತು ಏತ್ ನಂಬರ್ ನಂಗೆ ಏನಂತಾರಪ್ಪ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಏಕ್ ನಂಬರ್ ಟೇಸ್ಟ್ ಆಯ್ತು ಗೈಸ್ ನಿಜ ಹೇಳ್ಬೇಕಂದ್ರೆ ಮಸ್ತ್ ಊಟ ಅಂತ ಆಯ್ತು ಏಕ್ ನಂಬರ್ ಆ್ಯಂಡ್ ಗೈಸ್ ರೆಸಿಪಿ ಹೇಳಿವಲ್ಲ ಹೇಳಿ ಹೋಗ್ಬಿಟ್ಟು ನಾವು ತಿಳಿದ ಆರಾಮದ ಹೇಳಿ ಅರ್ಥ ಆಗಿತ್ತಂದ್ರೆ ನೀವು ಒಂದು ಸತಿ ಮಾಡ್ಕೊತೀನಿ ಚೆಂದ ಆಗುತ್ತೆ ನೀವು ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತದೆ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ಅನ್ನೋದು ಜಸ್ಟ್ ನಮ್ಮ ಕಡೆ ಒಂದು ರೆಸಿಪಿ ಅಂತ ಬಿಟ್ಟಿದ್ದೆ ನಾವು ಅಷ್ಟೇ ಹೆಂಗೆ ಅನಿಸ್ತು ನಿಮಗೆ ವಿಡಿಯೋ ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಗೈಸ್ ಇವತ್ತಿನ ಡೈಲಿ ಏನು ಮಾಡ್ತೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾಳೆ ಸಿಗ್ತೀವಿ ಎಲ್ಲರಿಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್ ಬಾಯ್